ಆನ್ ದ್ಯಾಟ್ ನೋಟಲ್ಲಿ ನನಗೇನು ಅನ್ಸುತ್ತೆ ಅಂತಂದರೆ, ಈ ಉಳಿದವರು ಕಂಡಂತೆ ಹಾಗೆ ಟೈಮಲ್ಲಿ ಐ ಡೋಂಟ್ ನೋ ಸಮ್ಮೌ ನನಗೆ ಅಜ್ಜು ಜರ್ನಿಲಿ ಒಂಥರ ಒಬ್ಬ ಸ್ಪೆಕ್ಟರ್, ಈಗ ಸಿನಿಮಾದಲ್ಲಿ ಯಾವುದೋ ಒಂದು ಸಿನಿಮಾ ಸೀನ್ ಥರ ನಂಗೆ ನೆನಪಾಗ್ತಿದೆ. ಈಗ ನಡೀತಾ ಇರ್ತಂತೆ, ಅಲ್ಲಿ ಯಾವನೋ ಒಬ್ಬ ವ್ಯಕ್ತಿ ಇರ್ತಾನಂತೆ, ಅವ್ನು ಹಿಂಗೆ ನೋಡ್ತಿರ್ತಾನಂತೆ, ಏನು ನಡೀತಾ ಇದೆ, ಓ ಇದು ನಡೀತಾ, ಓಕೆ ಇಮೇಲೆ ಇದು ನಡೀತಾ, ಇದು ನೋಡ್ತಾ, ಐ ಹ್ಯಾವ್ ಬೀನ್ ಇಂಟಿಗ್ರಲ್ ಪಾರ್ಟ್ ಒಂಥರ ದೂರದಿಂದ ನಿಂತ್ಕೊಂಡು ಆಸ್ ಅ ಸ್ಪೆಕ್ಟೇಟರ್ ಐ ಆಮ್ ವಾಚಿಂಗ್ ಆ್ಯಕ್ಚುಲಿ ಅಂತ. ಇನ್ನೊಂದು ಇನ್ಸಿಡೆಂಟ್, ಐ ಡೋಂಟ್ ನೋ ವೆದರ್ ಯು ಹ್ಯಾವ್ ಶೇರ್ಡ್ ಇಟ್ ಸಮ್ವೇರ್, ನಾನು ಐ ವಾಂಟೆಡ್ ಟು ಶೇರ್ ಇಟ್ ಆ್ಯಕ್ಚುಲಿ. ಒಂದು ಅವಾರ್ಡ್ ಫಂಕ್ಷನಲ್ಲಿ ನಾನೇ ರೆಡ್ ಕಾರ್ಪೆಟ್ ಹೋಸ್ಟು. ಸೊ ಉಳಿದವರು ಕಂಡಂತೆ ನೀವು ನಾಮಿನೇಷನ್ ಆಗಿದ್ದೀರಾ, ಆಯಿತಾ. ಸೊ ಪ್ರಾಯಶಃ ಗೊತ್ತಿಲ್ಲ, ಅದು ಮೊದಲನೇ ಅವಾರ್ಡ್ ಏನೋ ಗೊತ್ತಿಲ್ಲ, ನಿಮ್ಮ ಮೊದಲನೇ ಅವಾರ್ಡಿಗೆ ನೋಡಬೇಕು ಅಂತ ತಂದೆ ತಾಯಿನ ಕರ್ಕೊಂಡ್ಬಂದಿರ್ತೀರ, ಕರೆಕ್ಟ್, ಆಯಿತಾ. ಸೊ ಬಂದಾಗ ಇಲ್ಲಿ ರೆಡ್ ಕಾರ್ಪೆಟಲ್ಲಿ ನಿಂತ್ಕೊತೀರ, ರೆಡ್ ಕಾರ್ಪೆಟಲ್ಲಿ ಮಾತಾಡ್ತೀನಿ ನಿಮ್ಮ ಜೊತೆ, ಅಲ್ಲಿ ನಿಮ್ಮ ತಂದೆ ತಾಯಿ ಎದುರುಗಡೆ ನಿಂತ್ಕೊಂಡು ನೋಡ್ತಿದ್ದಾರೆ, ಖುಷಿಯಾಗಿ ಹೋಗ್ತೀರಾ, ಆಯಿತಾ. ಐ ಆಮ್ ವೆರಿ ಶ್ಯೂರ್ ವಿ ಆಲ್ ನೋ ದಟ್ಸ್ ಅನ್ ಓಪನ್ ಸೀಕ್ರೆಟ್ ಹೌ ದಿ ಅವಾರ್ಡ್ ಫಂಕ್ಷನ್ ಡೈನಮಿಕ್ ವರ್ಕ್ಸ್. ಅದನ್ನ ನಾವೇನು ಮುಚ್ಚುಮರೆ ಅಂತಲ್ಲ, ಗೆದ್ದಿರ್ತೀವಿ ಅಂತ ಗೊತ್ತಿರುತ್ತೆ, ಬಂದಿರೋಂಥದ್ದಿರುತ್ತೆ. ಹೋಗ್ತೀರಾ, ವಾಪಸ್ ಬರ್ತಾ ಎಂಥ ಒಂದು ಬೇಜಾರಲ್ಲಿ ನೀವು ಹೋಗೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ನಾನು ಬಂದು ಹೇ ಏನಾಯಿತು, ಕಂಗ್ರ್ಯಾಚುಲೇಷನ್ಸ್ ಗೆದ್ದಿದ್ದೀರಾ ಅಲ್ವಾ ಅಂತ. ಈ ಸೈಡ್ ಇಲ್ಲ ನಾನು ಗೆಲ್ಲಿಲ್ಲ ಅಂತಂದ್ಬಿಟ್ಟು, ನಂಗೆ ಬರಲಿಲ್ಲ ಅವಾರ್ಡ್ ಅಂತಬಿಟ್ಟು. ಅದನ್ನೇ ಪ್ರಾಯಶಃ ಇಫ್ ಐ ಆಮ್ ರೈಟ್, ನೀವು ಗೆಲ್ತೀರಾ ಅಂದ್ಬಿಟ್ಟು ನಿಮ್ಮ ತಂದೆ ತಾಯಿ ನೋಡಲಿ ಅಂತಲೂ ಕರ್ಕೊಂಡು ಹೋಗಿರ್ತೀರಾ ಆ ಅವಾರ್ಡ್ಗೆ. ಹೌದು, ಅಂದರೆ ಏನು ಮಾಡೋಕ್ಕಾಗಲ್ಲ ನಮಗೆ. ಬಟ್ ನನಗೆ ಬೇಜಾರಾಗಿದ್ದು ನಾಟ್ ಗೆಲ್ಲಿಲ್ಲ ಅಂತ ಅಲ್ಲ, ಆಬ್ವಿಯಸ್ಲಿ ನನಗೆ ಅದಕ್ಕಿಂತ ಮುಂಚೆ ನನಗೆ ಅವಾರ್ಡ್ಸ್ ಬಂದಿತ್ತು. ನನಗೆ ಫಿಲ್ಮ್ ಫೇರ್ ಆಲ್ರೆಡಿ ಬಂದಿತ್ತು, ಮತ್ತು ರಾಘವೇಂದ್ರ ಚಿತ್ರವಾಣಿ ಅವಾರ್ಡ್ ಬಂದಿತ್ತು ನನಗೆ. ಬಟ್ ನಾನು ಅಪ್ಪ ಅಮ್ಮನ ಕರ್ಕೊಂಡೋಗಿ ಅವರಿಗೆ ಅಲ್ಲಿ ಅದೊಂದು ಐ ನೋ ಯು ವಾಂಟೆಡ್ ಟು ಶೋ ದಟ್ ಯಾ ಬಟ್ ಅದಾಗಲಿಲ್ಲ. ಅದೊಂದು ಇದೆ ಮನಸ್ಸಲ್ಲಿ, ಅದೊಂದು ಆಗಲಿಲ್ವಲ್ಲ ಅನ್ನೋದು. ನಾಟ್ ಫಾರ್ ದಟ್ ಒನ್, ಬಟ್ ಬಿಕಾಸ್ ಆಫ್ ಮೈ ಪೇರೆಂಟ್ಸ್. ಯಾ ಐ ನೋ. ಆ್ಯಂಡ್ ಆ ಕ್ಯೂ ಕಾರ್ಡಲ್ಲೂ ಚೇಂಜ್ ಆಗಿರೋದು ಗೊತ್ತಿದೆ ನಮಗದು. ಅದಕ್ಕೆ ಹೇಳಿದ್ರೆ, ಅದು ಅಜ್ಜು ಹೇಳದೇ ಇರಬಹುದು, ನಾವು ಕಣ್ಣಾರೆ ನೋಡ್ರೋ ಅಂಥದ್ದಲ್ಲಿ ಯಾವ ರೀತಿ ಅಂದರೆ, ಒಬ್ಬನ ಮನುಷ್ಯನಿಗೆ ಏನು ಹೇಳೋಕೆ ಹೊರಟೆ ಅಂತಂದರೆ, ಯು ಹ್ಯಾವ್ ಗಾಟ್ ದ ಸಕ್ಸಸ್ ಬಟ್ ಐ ವಾಂಟ್ ಟು ಎಂಜಾಯ್ ದ ಸಕ್ಸಸ್ ಅನ್ಬೇಕು ಅನ್ನೋದು. ಸ್ಟಿಲ್ ದೇರ್ ಆರ್ ಅಬ್ಸ್ಟಕಲ್ಸ್ ಅಂತ ಇರುತ್ತಲ್ಲ. ಟುಡೇ ಇಸ್ ದೇರ್ ಅಬ್ಸ್ಟಕಲ್ಸ್, ಇವಾಗ ಟುಡೇ ಇದೆ, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಯ್ಯೋ ನಾವು ಏನು ಅಂದ್ಕೊಂಡು ಮಾಡಿ ಎಲ್ಲ ರೀತಿಯಿಂದನೇ ಇದೆ. ನನ್ನ ತಾತ 106 ವರ್ಷ ಬದುಕಿದ್ರು. 2016 ತೀರ್ಕೊಂಡ್ರು ಅವರು. 106 ವರ್ಷದಲ್ಲಿ ತೀರ್ಕೊಂಡ್ರು ಅವರು. ಸೊ ನನಗೆ ಅವರು, ಐ ವಾಸ್ ಸೋ ಪ್ರೌಡ್ ಸ್ಟ್ಯಾಂಡಿಂಗ್, ಅವ್ರನ್ನ ಕಳಿಸ್ಕೊಡ್ಬೇಕಾರೆ ಐ ವಾಸ್ ಸೋ ಪ್ರೌಡ್. ಅಂದರೆ ಅವ್ರು ಎಲ್ಲನೂ ನೋಡಿದ್ದಾರೆ ಲೈಫಲ್ಲಿ, ಅದಲ್ವ ಜೀವನ. ಕಷ್ಟ ಸುಖ, 8 ಮಕ್ಕಳನ್ನ ಹೆತ್ತು ಅವ್ರನ್ನ ಬೆಳೆಸಿ 4 ಹೆಣ್ಮಕ್ಳನ್ನ ಮದುವೆ ಮಾಡಿಕೊಟ್ಟು, ಒಂದು ಟೈಮಲ್ಲಿ ಟ್ರಂಕ್ ಅಲ್ಲಿ ದುಡ್ಡು ತಂದು ಮನೆಯಲ್ಲಿ ಇಡ್ತಾಯಿದ್ರಂತೆ ಕೆಮ್ಮಣ್ಣುಗುಂಡಿಯಲ್ಲಿ. ಅವರು ಮೈನ್ ಇದು ಮಾಡ್ಬೇಕಾದ್ರೆ ಅವರು 400-500 ಜನಕ್ಕೆ ಪೇಮೆಂಟ್ ಮಾಡ್ತಾಯಿದ್ರಂತೆ. ಆ ಥರ ಒಂದು ಲೈಫು ನಾನು ಕೇಳಿದ್ದೀನಿ ಹೆಂಗಿದ್ರು ಅಂತ. ಅದಾದಮೇಲೆ ತುಂಬ ಕಷ್ಟಗಳ ದಿನಗಳನ್ನು ನಾನು ಕೇಳಿದ್ದೀನಿ. ಅದಾದಮೇಲೆ ಮಕ್ಕಳೆಲ್ಲರೂ ದುಡಿಯೋಕ್ಕೆ ಹೋಗ್ಬಿಟ್ಟು ಅವರೆಲ್ಲ ಫ್ಯಾಮಿಲಿ ಹೆಂಗೆ ಸಪೋರ್ಟ್ ಮಾಡಿದ್ರು ಅಂತ ಕೇಳಿದ್ದೀನಿ. ಸೊ ಆ್ಯಂಡ್ ಹೀಸ್ ಸ್ಟ್ಯಾಂಡಿಂಗ್ ಪ್ರೌಡ್ಲಿ ಫಾರ್ ಹಿಸ್ 100th birthday ವೆನ್ ದೇ ಕೇಮ್ ವಿತ್ 3 people ಟು ಕೆಮ್ಮಣ್ಣುಗುಂಡಿ. ಇವತ್ತು ಭದ್ರಾವತಿಯಲ್ಲಿ ಇದ್ದಾರೆ, ಮೋರ್ ದೆನ್ 100 ಮಕ್ಕಳಿದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ. ಈಗ 100 ಜನ, ಮೋರ್ ದೆನ್ ಎಲ್ಲ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲ ಸೇರಿ. ಸೊ ಅದಲ್ವ ಜೀವನ. ಸೊ ಇದನ್ನು ಅಷ್ಟೇ ಪರಿಪೂರ್ಣತೆ ಇರಬೇಕು. ಸೊ ನಮಗೆ ಎಲ್ಲನೂ ಇವಾಗ ಐ ಆಮ್ ಸೋ ಹ್ಯಾಪಿ ದಟ್ ಹ್ಯಾಪನ್, ಐ ಆಮ್ ಹ್ಯಾಪಿ. ಓಕೆನಾ. ಅದನ್ನು ಫೇಸ್ ಮಾಡ್ಕೊಂಡು ಬಂದ್ಬಿಡು, ಏನೇ ಕಷ್ಟ ಬರಲಿ. ನಾನು ಈವನ್ ಯು ಡೋಂಟ್ ಬಿಲೀವ್ ಮಿ, ಆಫ್ಟರ್ ಉಳಿದವರು ಕಂಡಂತೆ ಸೊ ಐ ಫೇಸ್ಡ್ ಎ ವೆರಿ ಬಿಗ್ ಪ್ರಾಬ್ಲಮ್. ಐ ಕಾಂಟ್ ಟೆಲ್ ದಟ್. ಸೊ ನಾನು ಒಂದೇ ಅಂದ್ಕೊಂಡಿದ್ದು, ನನಗೆ ಹೆಂಗಾದರೂ ಈ ಎಕ್ಸಾಮ್ನ ನಾನು ಪಾಸ್ ಮಾಡಿದ್ರೆ ದೇವ್ರು ನನಗೆ ಮುಂದಕ್ಕೆ ನನಗೆ ಕಳಿಸ್ತಾರೆ ಅಂತ. ಸೊ ದಿಸ್ ಈಸ್ ಹೌ ಐ ಹ್ಯಾವ್ ಫೇಸ್ಡ್ ಆಲ್ ದ ಪ್ರಾಬ್ಲಮ್ಸ್, faced all the humiliations, faced all the praises, faced all the blessings. ಎಲ್ಲನೂ I'm always tried to ಈಕ್ವಲಿ ನಾನು ಅದನ್ನು ಎಲ್ಲನೂ ನಾನು ರಿಸೀವ್ ಮಾಡ್ಕೊಳ್ಳೋದು ಈಕ್ವಲಿಗಾಗಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಆಲ್ರೆಡಿ. ಆ್ಯಂಡ್ ಆ ವಿಚಾರ ನೋಡಿದಾಗ ನಾವು ಇದೆಲ್ಲ ಬಂದರೆ ತಾನೇ ನಮಗೆ ಅಲ್ಲಿವರೆಗೂ ಹೋಗೋಕ್ಕೆ ನಡೆಯೋಕ್ಕೆ ಸಾಧ್ಯ. ಇದನ್ನೆಲ್ಲ ಗಟ್ಟಿ ಮಾಡುತ್ತೆ ನಮಗೆ ಮುಂದಕ್ಕೆ ಹೋಗೋಕ್ಕೆ.